ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿಜೆಪಿಯ ನೆಕ್ಸ್ಟ್ ಬಿಗ್ ಪ್ರೊಟೆಸ್ಟ್ ಯಾವಾಗ ರೆಡಿ ಆಗಿದೆ ಗೊತ್ತಾ? ಡೇಟ್ ಮತ್ತು ಟೈಮ್ ನೋಡಿ ಇವರ ಅಸಲಿ ಲೆಕ್ಕಾಚಾರ ಏನು, ಇವರು ಬಂದಿರೋದು ಯಾಕೆ ಅನ್ನೋದೆಲ್ಲ ಎಕ್ಸ್ಪೋಸ್ ಆಗಿಬಿಟ್ಟಿದೆ. ಈಗ ಸೆಪ್ಟೆಂಬರ್ 10ನೇ ತಾರೀಕು ಸಿಜೆಪಿ ಒಂದು ದೊಡ್ಡ ಪ್ರೊಟೆಸ್ಟ್ ಮಾಡುತ್ತಾ ದೇಶವ್ಯಾಪಿ. ತುಂಬ ಅಲರ್ಟ್ ಆಗಿರಬೇಕಾಗುತ್ತೆ. ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ, ಆದರೆ ಅವತ್ತು ಕೋರ್ಟ್ನ ತೀರ್ಪು ಬರುತ್ತೆ. ಸಿಜೆಪಿ ಹೋರಾಟದಲ್ಲಿ ಸ್ಟೂಡೆಂಟ್ಸ್ ಮೇಲೆ ಪ್ಯಾಲೆಟ್ ಗನ್ನು, FIR ಅದು ಆ ಸಂಬಂಧಪಟ್ಟಂತೆ ಅದೊಂದು ಮೇಜರ್ ಇವೆಂಟ್ ಇದೆ ಅವತ್ತು. ಆದರೆ ಸೆಪ್ಟೆಂಬರ್ 10ಕ್ಕೆ ಸಿಜೆಪಿ ಏನೋ ಒಂದು ಭಯಂಕರವಾದ ಪ್ಲ್ಯಾನ್ ಮಾಡಿದೆ ದೇಶವ್ಯಾಪಿ ಅಂತ ಚರ್ಚೆ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಇದನ್ನು ರಿಲೇಟ್ ಮಾಡಿ ನೋಡಿದ್ರೆ ಏನಿದೆ, ಆಗ 11-12ಕ್ಕೆ 12-13ಕ್ಕೆ ಸೆಪ್ಟೆಂಬರ್ 12-13ಕ್ಕೆ ಬ್ರಿಕ್ಸ್ ಸಮಿಟ್ ಇರುತ್ತೆ. ವಿದೇಶಿ ಗಣ್ಯರು ಇಲ್ಲಿರ್ತಾರೆ. ಸೊ ಅದೇ ಟೈಮನ್ನು ಟಾರ್ಗೆಟ್ ಮಾಡಿಕೊಂಡು ಪ್ಲ್ಯಾನಿಂಗ್ ಆಗ್ತಿದೆಯಾ ಅನ್ನೋದು ಈಗ ಬಹಳ ಗಮನ ಸೆಳೀತಿರೋ ಬೆಳವಣಿಗೆ. ಅಫಿಷಿಯಲಿ ಇವ್ರು ಅನೌನ್ಸ್ ಮಾಡಿಲ್ಲ ಅನ್ನೋದು ಬಿಟ್ಟರೆ ಸಿಜೆಪಿಯ ಪ್ಲ್ಯಾನು ಸೆಪ್ಟೆಂಬರ್ 10ರ ಬೃಹತ್ ಹೋರಾಟ, ಅದರಲ್ಲೂ ಈಗ ಸ್ಕೂಲ್ ಟೇಕರು ಅಭಿಯಾನ ಕೈಗೆತ್ಕೊಂಡಿದ್ದಾರಲ್ಲ, ಇಂತಹ ಸಮಸ್ಯೆಗಳನ್ನು ನಾವು ದೇಶವ್ಯಾಪಿ ಎಲ್ಲರನ್ನು ಒಗ್ಗೂಡಿಸ್ತೀವಿ ಅಂತ ಸಿಜೆಪಿ ದೇಶದಲ್ಲಿ ವಿದೇಶಿ ಗಣ್ಯರಿರುವ ವಿವಿಧ ದೇಶಗಳ ಪ್ರತಿನಿಧಿಗಳಿರುವಂತಹ ಸಮಯವನ್ನು ಆಯ್ಕೆ ಮಾಡ್ಕೊಳ್ತಿದೆಯಾ ನೋಡಿ. ರಾಜಸ್ಥಾನದಲ್ಲಿ ಘೇರಾವ್, BJP ಗೂಂಡಾಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು, ಸ್ಕೂಲ್ ಚೆಕ್ ಮಾಡಕ್ಕೆ ಹೋದ್ರೆ ಅಂತ ಮುಗಿ ಬೀಳ್ತಲ್ಲ ಸಿಜೆಪಿ. ಅಲ್ಲಿರೋರು ಯಾವ BJP ಕಾಂಗ್ರೆಸ್ ಯಾವ ಪಕ್ಷಕ್ಕೆ ಸಂಬಂಧಪಟ್ಟವರು ಅಲ್ಲ ಅನ್ನೋದು ಈಗ ಪಕ್ಕ ಆಗ್ತಿದೆ. ಸ್ಥಳೀಯರು, ಊರವರು ತಮ್ಮ ಶಾಲೆಗಳಿಗೆ, ತಮ್ಮ ಸ್ಕೂಲ್ ಒಳಗಡೆ ಯಾರ್ಯಾರೋ ಅನ್ನೋನ್ ಪೀಪಲ್ ಬಂದ್ಬಿಟ್ಟು ನಾಳೆ ಏನು ಬೇಕಾದ್ರೂ ಮಾಡ್ಬೋದಲ್ಲ. ಇವತ್ತು ಸಿಜೆಪಿ ಅಂತ ಬರ್ತಾರೆ, ಇವರು ಸ್ಕೂಲ್ ಅಧ್ಯಯನ ಮಾಡಕ್ಕೆ ಬಂದಿದ್ದಾರೋ, ಸರಿ ಮಾಡಕ್ಕೆ ಬಂದಿದ್ದಾರೋ, ಅಥವಾ ಯಾರೋ ಕಳ್ಳಕಾಕರು ನುಗ್ಗಿದ್ದಾರೋ ಏನೂ ಗೊತ್ತಾಗಲ್ಲ. ಇವತ್ತು ಎಲ್ಲರನ್ನೂ ಬಿಟ್ಕೊಂಡು ಹೋದರೆ ಅನ್ನೋನ್ ಯಾರು ಬೇಕಾದರೂ ಸ್ಕೂಲ್ ಒಳಗಡೆ ನುಗ್ಗೋಕೆ ಶುರು ಮಾಡ್ತಾರೆ. ಟೀಚರ್ಸ್ ಡಿಗ್ನಿಟಿಗೂ ಅದು ಪ್ರಾಬ್ಲಮ್ ಆಗುತ್ತೆ. ಮಹಿಳಾ ಟೀಚರ್ಸ್ನೆಲ್ಲ ಬಾಯಿಗೆ ಬಂದಂಗೆ ಬೈಯೋದು, ತರಾಟೆಗೆ ತಗೊಳ್ಳೋದು, ಟೀಚರ್ಸ್ನ ಹೆಂಗೆಂಗೋ ನಡೆಸ್ಕೊಳ್ಳೋದೆಲ್ಲ ನಡೀತಿದೆ. ಮತ್ತು ನಿನ್ನೆ ದೀಪ್ಕಿದೊಂದು ವಿಡಿಯೋ ಕೂಡ ವೈರಲ್ ಆಯಿತು. ವಿದ್ಯಾರ್ಥಿಗಳನ್ನು ಕೂರಿಸ್ಕೊಂಡು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಅವ್ರ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇರ್ತಾನೆ. ಅಲ್ಲಿ ಕೂತಿರೋ ಒಬ್ಬ ಹುಡುಗ ಆ ಶಾಲೆಯವನೇ ಅಲ್ಲ. ಆಮೇಲೆ ಅದಲ್ಲಿ ಸ್ಥಳೀಯರು ಬಂದು ವಿಡಿಯೋ ಮಾಡ್ತಿರ್ತಾರೆ, ಅದು ಎಕ್ಸ್ಪೋಸ್ ಆಗಿಬಿಡುತ್ತೆ. ಮುಜುಗರಕ್ಕೆ ಕಾರಣ ಆದ ಘಟನೆ ಆಯಿತು. ಸೊ ಎಲ್ಲೆಲ್ಲಿಂದ ಹುಡ್ಕೊಂಡು ಬಂದು ಕೂರಿಸಿ ಇವ್ರಿಗೆ ಬೇಕಾದಂಗೆ ಈ ಕ್ಯಾಂಪೇನು ನಡೀತಿದೆಯಾ? ಸ್ಕೂಲ್ ಟೀಕರೋ ಅಭಿಯಾನ ನಿಜವಾದ ಉದ್ದೇಶದಿಂದ ಮಾಡ್ತಿರೋದಾ, ಅಥವಾ ಬರೀ BJP ಆಡಳಿತ ಇರೋ ರಾಜ್ಯಗಳನ್ನ ಟಾರ್ಗೆಟ್ ಮಾಡಿಕೊಂಡು ನಡೀತಾ ಇರೋದಾ ಇದು? पीपल आप स्कूल के नहीं हो? UP, ರಾಜಸ್ಥಾನ, ವೆಸ್ಟ್ ಬೆಂಗಾಲು BJP ಆಡಳಿತದ ರಾಜ್ಯಗಳಲ್ಲೇ ಇವ್ರಿಗೆ ಶಾಲೆ ಸರಿ ಇಲ್ಲ ಅನ್ನೋದು ಕಾಣಿಸುತ್ತಾ? ಬೇರೆ ರಾಜ್ಯಗಳಲ್ಲೆಲ್ಲ ಹಾಗಾದ್ರೆ ಅದ್ಭುತವಾಗಿದೆ ಶಾಲೆಗಳಂತಾನ. ಈಗ ವೆಸ್ಟ್ ಬೆಂಗಾಲಲ್ಲಿ ನೋಡಿದ್ವಿ, ಸ್ಕೂಲ್ ಟೀಕರೋ ಮಾಡೋದಕ್ಕೆ ಅಭಿಯಾನ ಮಾಡೋಕೆ ಹೋದಂತಹ ವ್ಯಕ್ತಿಯ ತಂದೆ ಸಾವಾಯಿತು, ಕೊಲೆ ಆಯಿತು. ಅದನ್ನು BJP ಸರ್ಕಾರ ಮಾಡಿಸಿದ್ದು ಅಂತ ಸುವೇಂದು ಅಧಿಕಾರಿ ಚೇರ್ ಶೇಕ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. UPಯಲ್ಲೂ ಕೂಡ ಇದು ಶುರು ಆಗುತ್ತಾ ಅನ್ನೋ ಸುಳಿವು ಸಿಕ್ತಿದ್ದಂಗೆ ಯೋಗಿ ಆದಿತ್ಯನಾಥ್ ಬಿಗ್ ಸ್ಟೆಪ್ ತೊಗೊಂಡಿದ್ದಾರೆ. ಅನ್ನೋನು ಯಾರೂ ಕೂಡ ಪರ್ಮಿಷನ್ ಇಲ್ಲದೆ ಗೌರ್ಮೆಂಟ್ ಸ್ಕೂಲ್ ಮೆಟ್ಲು ಹತ್ತಂಗಿಲ್ಲ. ಇದರ ಬೆನ್ನಲ್ಲೇ ರಾಜಸ್ಥಾನ ಗೌರ್ಮೆಂಟ್ ಕೂಡ ಇಂಥದ್ದೇ ಆದೇಶ. ನಿನ್ನೆ ಎಲ್ಲ ಗಲಾಟೆ ಆದಮೇಲೆ ಯಾರೂ ಸ್ಕೂಲ್ ಪ್ರಿಮೈಸ್ ಒಳಗಡೆ ಬರೋ ಹಾಗಿಲ್ಲ, ಪರ್ಮಿಷನ್ ಇಲ್ಲದೆ. ಕಂಡವರು ಹಾಗಾದ್ರೆ ನಾವು CJP ಅವರು ನಾವು ಸ್ಕೂಲ್ ಚೆಕ್ ಮಾಡಬೇಕು. ಯಾರೋ ಪೇರೆಂಟ್ಸ್ಗೆ ನಾಳೆ ಏನೋ ಕಾರಣಕ್ಕೆ ಸಿಟ್ಟು ಬರುತ್ತೆ, ಅಥವಾ ಊರವ್ರಿಗೆ ಯಾರಿಗೋ ಸ್ಕೂಲ್ ಮೇಲೆ ಸಿಟ್ಟಿರುತ್ತೆ, ಯಾರೋ ಟೀಚರ್ ಮೇಲೆ ವೈಯಕ್ತಿಕ ದ್ವೇಷ ಇರುತ್ತೆ, ನಾವು CJP ಅವರು ಅಂತ ನುಗ್ಗು ಹೊಡೆಯೋದ ಅವ್ರಿಗೆ, ಅಥವಾ ನುಗ್ಗು ಬಿಡೋದ ಸ್ಕೂಲ್ ಒಳಗಡೆ? ಇದು ಎಷ್ಟು ಸಮಸ್ಯೆಗಳಿಗೆ ದಾರಿ ಮಾಡಿಕೊಡಲ್ವಾ? ಏಕಾಏಕಿ ಅದಕ್ಕೊಂದು ಪ್ರೊಸೀಜರ್ ಇಲ್ವಾ? ಸ್ಕೂಲ್ನ ಸಮಸ್ಯೆಗಳನ್ನು ಎತ್ತೋದಕ್ಕೆ, ಬಗೆಹರಿಸೋದಕ್ಕೆ ಸಮಸ್ಯೆಗಳು ಇವೆ, ಖಂಡಿತ ಇವೆ, ಅದು ಸರಿ ಹೋಗಬೇಕು. ಆದರೆ ಅದಕ್ಕೊಂದು ಪ್ರೊಸೀಜರ್ ಇದೆಯಾ ಇಲ್ವಾ? ಹೀಗೆಲ್ಲ ಗೂಂಡಾಗಿರಿ ಮಾಡ್ದಂಗೆಲ್ಲ ಮಾಡೋಕೆ ಸಾಧ್ಯ ಆಗುತ್ತಾ? ನಿನ್ನೆ ಜನ ರಾಜಸ್ಥಾನದಲ್ಲಿ ಇವ್ರಿಗೇನು ಹೊಡೆದಿಲ್ಲ, ದೊಡ್ಡ ಗಲಾಟೆ ಆಗಿದೆ, ವಾಪಸ್ ಓಡಿಸ್ ಕಳಿಸಿದ್ದಾರೆ. ಬಟ್ ತಮ್ಮ ಮೇಲೆ ಹೊಡೆದಿದ್ದಾರೆ, ರಕ್ತ ಸುರಿದಿದೆ ಅಂತ ಅಲ್ಲೂ ಒಂದು ಹೈ ಡ್ರಾಮಾ ಸೃಷ್ಟಿಯಾಗಿದೆ.
ಸೊ CJP ಹೋದಲ್ಲಿ ಬಂದಲ್ಲಿ ಬರೀ BJP ಗೌರ್ಮೆಂಟ್ಗಳನ್ನೇ ಟಾರ್ಗೆಟ್ ಮಾಡ್ಕೊಂಡು ಹೋಗ್ತಿರೋದು ಯಾಕೆ? ಇವರು ಜಾರ್ಖಂಡ್ಗೆ ಜಪ್ಪಯ್ಯ ಅಂದ್ರೂ ತಿರುಗಿ ನೋಡಲ್ಲ, ಪಂಜಾಬ್ ಕಡೆ ಪಾದ ಬೆಳೆಸಲ್ಲ, ಕರ್ನಾಟಕದ ಕಡೆ ತಲೆನೂ ಹಾಕಲ್ಲ. ಈ 3 ರಾಜ್ಯಗಳಲ್ಲೂ ಸಮಸ್ಯೆ ಆಗಿದೆ ತಾನೆ. ಈ 3 ರಾಜ್ಯಗಳಲ್ಲೂ ವಿದ್ಯಾರ್ಥಿಗಳು ಬಾಯಿ ಬಿಟ್ಕೊಳ್ತಿದ್ದಾರೆ. ಅಯ್ಯೋ ಬಿಟ್ಟಾಕಿ, ತೆಲಂಗಾಣದ ಒಂದು ದೃಶ್ಯ ತೋರಿಸ್ತೀವಿ ನೋಡಿ. ತೆಲಂಗಾಣದಲ್ಲಿ ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸು ಮರ್ಜರ್ ವಿರುದ್ಧ ಹೋರಾಟ ಮಾಡಿ ಏನು ಮಾಡಿದ್ರು ಪೊಲೀಸ್ ಗೊತ್ತಾ? ಅವ್ರ ವಿರುದ್ಧ ಈಗ ಎನ್ಕ್ವೈರಿನೂ ಆಗ್ತಿದೆ. ಕುತ್ತಿಗೆ ಹಿಚ್ಕೊಂಡು ದುಡ್ಕೊಂಡು ಹೋಗ್ತಾರೆ, ಜೀವನೇ ಹೋಗ್ತಿತ್ರಿ. ಒಬ್ಬ ಮಂಡಿ ಫ್ರ್ಯಾಕ್ಚರ್ ಆಗಿ ಕೈಕಾಲೆಲ್ಲ ಮುರ್ಕೊಂಡು ಜೀವಕ್ಕೆ ಅಪಾಯ ಬರೋ ತನಕ ಆಗಿದೆ ತೆಲಂಗಾಣದಲ್ಲಿ. ದೃಶ್ಯ ನೋಡಿ ನೀವು. ಇದನ್ನ ಯಾಕೆ CJP ಪ್ರಶ್ನೆ ಮಾಡ್ತಿಲ್ಲ? ಜಾರ್ಖಂಡಲ್ಲಿ 20-25 ದಿನ ಉಪವಾಸ ಮಾಡಿ ಅಲ್ಲಿನ ವಿದ್ಯಾರ್ಥಿಗಳು ಹಗಲು ರಾತ್ರಿ ರಕ್ತನೂ ಸುರಿಸಿದ್ದಾರೆ. ಲಾಠಿ ಚಾರ್ಜು, ರಾತ್ರಿ ಆಗ್ತಿದ್ದಂಗೆ ಲಾಠಿ ಚಾರ್ಜು. ಏನೇನು ಆಗಿದೆ ಅವ್ರ ಮೇಲೆ ಅನ್ನೋದು ಗೊತ್ತು. ಆಮೇಲೆ ಸರ್ಕಾರ ಒತ್ತಡಕ್ಕೆ ಮಣಿಲೇಬೇಕಾಗಿ ಬಂತು. ಬಟ್ ಅಲ್ಲಿ ತನಕನೂ CJP ಹೋಗಿಲ್ಲ. ಪಂಜಾಬ್ದು ಕಥೆ ಗೊತ್ತು. ಈಗ ಸ್ಕೂಲ್ ಠೀಕ್ ಕರೋ ಅಭಿಯಾನದಲ್ಲೂ ಪದೇ ಪದೇ ಒಂದೇ ಸರ್ಕಾರ, ಅದೇ ಪಕ್ಷ ಆಡಳಿತದಲ್ಲಿರೋ ರಾಜ್ಯಗಳನ್ನೇ ಹುಡುಕೊಂಡು ಹೋಗ್ತಿದೆಯಾ CJP? ಹಾಗಾದರೆ ಈಗ CJPಯ ಬಣ್ಣ ಬಯಲಾಯ್ತಾ? ಬ್ರಿಕ್ಸ್ಗೂ ಮುನ್ನ ಇವರು ಪ್ಲ್ಯಾನ್ ಮಾಡಿರೋದಾ? ರಾಹುಲ್ ಗಾಂಧಿ ಅವರು ಡಬಲ್ ಸ್ಟ್ಯಾಂಡರ್ಡ್ ನೋಡಿ. ಅಲ್ಲಿ ಪ್ಯಾಲೆಟ್ ಗನ್ ಯೂಸೇಜ್ ಅಂತ FIR ದಾಖಲಿಸಬೇಕು ಅಂತ, FIR ಆಗಿ ಇನ್ವೆಸ್ಟಿಗೇಷನ್ ಶುರುವಾಗಿದೆ ಅಂತ ಪೊಲೀಸರು ಮಾಹಿತಿ ಕೊಡ್ತಿದ್ರು. ಇಲ್ಲ ನ್ಯಾಯ ಬೇಕು ಅಂತ ಅಲ್ಲಿ ಹೋಗಿ ಪರ್ಮಿಷನ್ ಇಲ್ಲದ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ ಹೊರಗಡೆ ಗಲಾಟೆ ಮಾಡ್ತಾರೆ. ಇಲ್ಲಿ ತೆಲಂಗಾಣದಲ್ಲಿ ಅವರಲ್ಲಿ ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯ ಪ್ರಶ್ನೆ ಮಾಡೋಕೆ ಹೋದವರು. ಇದು ಅದೇ ಕಾಂಗ್ರೆಸ್ ಸರ್ಕಾರ ಇರೋ ತೆಲಂಗಾಣದಲ್ಲಿ ಅವ್ರ ಜೀವಾನೇ ತೆಗೆಯೋ ಮಟ್ಟಿಗೆ ಆಗಿದೆ ಪೊಲೀಸರಿಂದ ಪ್ರೊಟೆಸ್ಟ್ ಮಾಡ್ತಿರೋ ವಿದ್ಯಾರ್ಥಿಗಳ ಮೇಲೆ ಆ್ಯಕ್ಷನ್ನು. ಸೊ ಏನಿದು ಪರಿಸ್ಥಿತಿ? ಕರ್ನಾಟಕದಲ್ಲಿ KPSC ಕರ್ಮಕಾಂಡ ನೋಡ್ತಿದ್ದೀರಿ ನೀವು. ಅಧಿಕಾರಿಗಳೇ ಓಡ್ ಹೋಗಿದ್ದಾರೆ, ತಲೆಮರೆಸ್ಕೊಂಡಿದ್ದಾರೆ, ರೆಸಾರ್ಟ್ಗೆ ಕರ್ಕೊಂಡು ಹೋಗಿ ಎಕ್ಸಾಮ್ ಬರೆಸಿದ್ದಾರೆ ಇವ್ರಿಗೆ ತಯಾರು ಮಾಡಿ. ಏನೇನೆಲ್ಲ ನಡೆದಿದೆ. ಇದು ಯಾವುದೂ ಈ ದೇಶದಲ್ಲಿ ಸಮಸ್ಯೆಯಂತೆಯೇ ಕಾಣಿಸ್ತಿಲ್ಲ ಅನ್ನೋದು ವಿಪರ್ಯಾಸ ಅಲ್ಲದೆ ಇನ್ನೇನಲ್ವಾ? ಹಾಗಾಗಿ CJPಯ ವಿರುದ್ಧ ಈಗ ಹೋರಾಟಗಳು ಶುರುವಾಗ್ತಿವೆ ದೇಶದಲ್ಲಿ. ದೇಶವನ್ನು ಹಾಳು ಮಾಡೋಕೆ ಬಂದಿರೋ ಜಿರಳೆಗಳಿಂದ ದೇಶ ರಕ್ಷಿಸೋಣ, ಇವರಿಂದ ಇನ್ಫ್ಲೂಯೆನ್ಸ್ ಆಗಬೇಡಿ, ಹುಷಾರ್, ಇವರನ್ನು ಬಿಟ್ಕೊಳ್ಬೇಡಿ ಒಳಗಡೆ, ಹುಷಾರ್ ಅಂತ ಯುವ ಜನತೆ ಕೂಡ ಎಚ್ಚೆತ್ತುಕೊಂಡು CJPಗೂ ಕೂಡ ಪಾಠ ಕಲಿಸೋದಕ್ಕೆ ನಿಧಾನಕ್ಕೆ ಒಂದೊಂದು ಭಾಗದಲ್ಲಿ ಅದು ಕೌಂಟರ್ ಆಪರೇಷನ್ನು ಶುರುವಾಗ್ತಿದೆ. ಬಟ್ ದೇಶ ಅಲರ್ಟ್ ಆಗಿರಬೇಕು. ನಿಜಕ್ಕೂ ಇವರು ಸ್ಕೂಲ್ ಸರಿಪಡಿಸೋಕ್ಕೆ, ಸ್ಟೂಡೆಂಟ್ಸ್ ಕಷ್ಟಕ್ಕೆ, ಪೇಪರ್ ಲೀಕ್ ವಿರುದ್ಧ ಹೋರಾಟ ಮಾಡ್ತಿರೋದಾ ಅಥವಾ ಟೂಲ್ ಕಿಟ್ಗಳಾಗಿ ಬಳಕೆ ಆಗ್ತಿರೋದು ಅನ್ನೋದನ್ನು ತಿಳ್ಕೊಂಡು ನಮ್ಮ ದೇಶಕ್ಕೆ ಇವರು ಒಳ್ಳೆಯದಾ ಕೆಟ್ಟದ್ದಾ, ಒಳಿತಾ ಕೆಡಕ ಅನ್ನೋದನ್ನು ಡಿಸೈಡ್ ಮಾಡಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.